ರೈತರ ಬಜಾರ್ ಅಂತ ಮಾಡೋಣ, ಒಳ್ಳೇದಾಗತ್ತಲ್ಲ. ಅದೇ ರೀತಿ ಒಡ್ಡಲ್ಲಿ ಮಾರ್ಕೆಟ್ ಅಲ್ಲಿ ಕೂಡ ಮಾಡ್ಬೇಕು ಅನ್ಕೊಂಡಿದ್ವಿ. ಒಂದು ಅಂಗಡಿನ ಓಪನ್ ಮಾಡಿ ಹೋಲ್ಸೇಲ್ ದರದಲ್ಲಿ ಕೊಡೋಣ. ಎಲ್ರಿಗೂ ನಮಸ್ಕಾರ. ಏನ್ ಈ ದಿನ ನಂಗ್ಲಿ ಪಂಚಾಯತಿಯಲ್ಲಿ NH 75 ಅಲ್ಲಿ ಒಂದು ಫ್ರೂಟ್ಸ್ ಹಣ್ಣಿನ ಅಂಗಡಿಯನ್ನು ಓಪನ್ ಮಾಡಬೇಕಂತ ಇಲ್ಲಿನ ಒಂದು ಸಾರ್ವಜನಿಕರು ಮತ್ತು ಎಲ್ಲ ನಾಯಕರು ಕೂಡ ಸಹ ಇಲ್ಲಿ ಒಂದು ಫ್ರೂಟ್ಸು ಮಾಲ್ಟ್ ಮಾಡಬೇಕು ಅಂತೇಳಿ ತಿಳಿಸಿದಾಗ ಅದಕ್ಕೆ ನಾವು ಸ್ಪಂದಿಸಿ ಇಲ್ಲಿನ ಒಂದು ಫ್ರೂಟ್ಸ್ ಅಂಗಡಿ ಇದ್ದರೆ ಸಾರ್ವಜನಿಕರಿಗೂ ರೈತರಿಗೂ ಎಲ್ರಿಗೂ ಒಳ್ಳೆಯದಾಗತ್ತೆ ಅಂತ ನಮ್ಗೆ ಗೊತ್ತಾಯಿತು. ಅದಕ್ಕೆ ಇವತ್ತು ನನ್ನ ತಮ್ಮ NR ಶ್ರೀನಿವಾಸ್ ಅಂತ ಅವ್ರಿಗೆ ಒಂದು ಅಂಗಡಿಯನ್ನು ಓಪನ್ ಮಾಡಿದ್ದೀವಿ, ಫ್ರೂಟ್ಸ್ ಅಂಗಡಿಯನ್ನು. ಯಾಕಂದರೆ ಈ ದಿನ ಈ ಒಂದು ಅಂಗಡಿ ಓಪನ್ ಪ್ರಾರಂಭೋತ್ಸವಕ್ಕೆ ನಿಮ್ಮ ನೆಚ್ಚಿನ ಶಾಸಕರಾದ ಸಮೃದ್ಧಿ ಮಂಜನವರು, ಅದೇ ರೀತಿ ಮಾಜಿ ಅಧ್ಯಕ್ಷರಾದ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಆನಂದ ರೆಡ್ಡಿನವರು, ಮಾಜಿ ನಗರಸಭಾ ಅಧ್ಯಕ್ಷರಾದಂಥ MR ಮುಲ್ಲೇನವರು ಮತ್ತು ಗೊಲ್ಲಲ್ಲಿ ಜಗದೀಶ್ ಅವರು ಮತ್ತು ರಘುಪತ್ ರೆಡ್ಡಿನವರು, ಲಕ್ಷ್ಮೀನಾರಾಯಣವರು ಮತ್ತು ಎಲ್ಲ ಮುಖಂಡರು ನಾಯಕರು ಎಲ್ಲರೂ ಬಂದು ಈ ದಿನ ಒಂದು ಅಂಗಡಿ ಓಪನ್ ಪ್ರಾರಂಭೋತ್ಸವಕ್ಕೆ ಎಲ್ಲರೂ ಆಶೀರ್ವಾದ ಮಾಡಿ ಇದೇ ರೀತಿ ನೀವು ಮುಂದುವರಿಸಬೇಕು, ರೈತರಿಗಾಗಲಿ ಸಾರ್ವಜನಿಕರಿಗೆ ಒಳ್ಳೆಯ ಒಂದು ಕೆಲಸ ಮಾಡಬೇಕು ನೀವೆಲ್ಲ ಅಂತೇಳಿ ಮುಂದೆ ಆಲ್ರೆಡಿ ನೀವು ಮಾಡ್ತಾ ಇದ್ವಿ, ಅದೇ ಥರ ನೀವು ಮಾಡಬೇಕು ಅಂತೇಳಿ ಇವತ್ತು ಬಂದು ಆಶೀರ್ವಾದದಿಂದ ಇದು ಮಾಡಿದ್ರು. ಈ ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮ ಪಂಚಾಯತಿ ನಿಂಗ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಶ್ರೀಧರ್ ಅವರು ಮತ್ತು ಮಾಜಿ ಅಧ್ಯಕ್ಷರಾದಂಥ ಲಕ್ಷ್ಮೀಪತಿ ಅವರು, ನಮ್ಮ ಸದಸ್ಯರಾದಂಥ ಮೋಹನ್ ಅವರು, ನಮ್ಮ ರೆಡ್ಡಣ್ಣವರು ಮತ್ತು ನಗವಾರ್ ಸುಬನ್ ಅವರು ಮತ್ತು ಮುನ್ರೆಡ್ಡಿ ಅವರು ಮತ್ತು ನಮ್ಮ ಬ್ಯಾಟ್ನೂರು ಸೋಮಣ್ಣ ಅವರು ಎಲ್ಲರೂ ಬಂದು ಅನೇಕ ನಾಯಕರು ಮುಖಂಡರು ಸಾರ್ವಜನಿಕರು ಎಲ್ಲರೂ ಬಂದು ಒಂದು ಅಂಗಡಿ ಓಪನ್ ಪ್ರಾರಂಭಿಸೋಕ್ಕೆ ಎಲ್ಲರೂ ಆಶೀರ್ವಾದದಿಂದ ಒಳ್ಳೆಯದಾಗಲಿ ಅಂತೇಳಿ ಆಶೀರ್ವಾದ ಮಾಡಿದೆ. ಅವ್ರಿಗೆಲ್ರಿಗೂ ಸಹ ಧನ್ಯವಾದಗಳು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಇವತ್ತು ನಂಗ್ಲಿನ ಒಂದು ಪ್ರಾರಂಭೋತ್ಸವಕ್ಕೆ ಒಂದು ಮುಖ್ಯವಾಗಿ ಒಂದು ಹೇಳ್ತೀನಿ. ಯಾಕಂದರೆ ನಾವು ವರ್ಷನೂ ಬಾಳೆ ತೋಟ ಹಾಕ್ತಾ ಇದ್ದೀವಿ. ಸುಮಾರು 5 ರೂಪಾಯಿ ಕೇಳಿಲ್ಲ ಕಿಲೋ, 5 ರೂಪಾಯಿ ಕೇಳಕ್ಕಿಲ್ಲ, ಹಂಗೆ ಬಿದ್ದೋಗ್ತಾ ಇತ್ತು. ಆವಾಗ ನಮ್ಗೆ ಗೊತ್ತಾಯಿತು ನಾವು ಇಲ್ಲಿ ಒಂದು ಅಂಗಡಿನ ಓಪನ್ ಮಾಡಿ ಹೋಲ್ಸೇಲ್ ದರದಲ್ಲಿ ಕೊಡೋಣ. ಒಂದು 5 ರೂಪಾಯಿ ಕೇಳಿಲ್ಲ, 10 ರೂಪಾಯಿ 15 ರೂಪಾಯಿ ಕೊಟ್ಟರೆ ಎಲ್ಲೆಲ್ಲ ನೋಡಿ ಸಿಲೇಟಲ್ಲಿ ಬರ್ಕೊಂಡ್ರೆ 30 ರೂಪಾಯಿ 40 ರೂಪಾಯಿ ಅಂತ ಹಾಕೊಂತಾರೆ. ಅದು 15-20 ರೂಪಾಯಿ. ಇವತ್ತು ಯಾಲಕ್ಕಿ ಅಂದರೆ ನೋಡಿ 80 ರೂಪಾಯಿ 90 ರೂಪಾಯಿ ಇಲ್ಲ 55 ರೂಪಾಯಿ. ಎಲ್ಲದಕ್ಕೂ ಹೋಲ್ಸೇಲಾಗಿ ಕೊಡೋಣ ಅಂತೇಳಿ ನಾವು ನಮ್ಮ ಕಷ್ಟ ನೋಡಿ ರೈತರಿಗೂ ಅದೇ ಕಷ್ಟ ಇರುತ್ತೆ ಅಂತೇಳಿ ಇವತ್ತು ರೈತರು ಬೆಳೆದ ಒಂದು ಅನ್ನೋ ಒಂದು ಮತ್ತು ಫ್ರೂಟ್ಸನ್ನು ಡೈರೆಕ್ಟಾಗಿ ಎತ್ಕೊಂಡ್ಬಂದು ಕೊಡ್ಬೋದು. ಇಲ್ಲಿ ನಿಮ್ಗೆ ಮೆಡ್ರಾಸ್ ಆಗಲಿ ಬೆಂಗಳೂರಲ್ಲಿ ಏನು ರೇಟ್ ಇದೆ ಆ ರೇಟಿಗೆ ಎತ್ಕೊಂಡು ನಾವು ಸಾರ್ವಜನಿಕರಿಗೆ ಅದೇ ರೀತಿ ಕೊಡೋಕೆ ಒಂದು ವ್ಯವಸ್ಥೆ ಮಾಡಿದ್ದೀವಿ. ಯಾಕಂದರೆ ಇವತ್ತು ತರಕಾರಿ ಇದೆ, ಹೂವಿನ ಮಾರ್ಕೆಟ್ ಇದೆ, ತರಕಾರಿ ಮಾರ್ಕೆಟ್ ಇದೆ, ಒಂದು ಹಣ್ಣಿನ ಫ್ರೂಟ್ಸ್ ಇರಬೇಕು, ಒಂದು ಮಂಡಿ ಇರಬೇಕು ಅಂತೇಳಿ ಇವತ್ತು ಓಪನ್ ಮಾಡಿದ್ದೀವಿ. ರೈತರು ಎಲ್ಲೇ ಒಂದು ಆಗಲಿ ಡೈರೆಕ್ಟಾಗಿ ಎತ್ಕೊಂಡ್ಬಂದ್ರೆ ಅವಾಗ ಹಾಕಿ ಅವಾಗ ಏನೋದು ಅವ್ರಿಗೆ ಪೇಮೆಂಟ್ ಮಾಡಿ ಒಳ್ಳೇದಾಗತ್ತೆ ಅಂತೇಳಿ ನಾವು ಇವತ್ತು ಒಂದು ಹೋಲ್ಸೇಲ್ ದರದಲ್ಲಿ ನಮ್ಮ ಮುಳಬಾಲ್ ತಾಲೂಕಲ್ಲಿ ಹೋಲ್ಸೇಲ್ ದರದಲ್ಲಿ ಇವಾಗ ಕೊಡ್ತಾ ಇದ್ದೀವಿ. ಇವತ್ತು ಎಲ್ಲ ಕ್ವಾಲಿಟಿ ಇರುತ್ತೆ, ಯಾವುದಕ್ಕೂ ಕ್ವಾಲಿಟಿ ಹಿಂದಕ್ಕೆ ಹೋಗಲ್ಲ. ಒಳ್ಳೇದಾಗಲಿ, ರೈತರಿಗೆ ಒಳ್ಳೇದಾಗಲಿ, ಸಾರ್ವಜನಿಕ ಒಳ್ಳೇದಾಗಲಿ ಅಂತೇಳಿ ಇವತ್ತು ಈ ಒಂದು ಫ್ರೂಟ್ಸ್ NRS ಫ್ರೂಟ್ಸ್ ಅಂತ ಒಂದು ಇದನ್ನ ಪಾಯಿಂಟಿಗೆ ಇವತ್ತು ಓಪನ್ ಮಾಡಿದ್ದಾರೆ. ಇದಕ್ಕೆಲ್ಲ ಸಾರ್ವಜನಿಕರು ಎಲ್ಲರೂ ಬಂದು ಆಶೀರ್ವಾದದಿಂದ ಒಳ್ಳೆಯ ಒಂದು ಇದು ಕೊಟ್ಟಿದ್ದಾರೆ. ಅವ್ರಿಗೂ ಸಹ ಆ ದೇವರ ಆಶೀರ್ವಾದ ಎಲ್ರಿಗೂ ಕೊಡಲಿ, ಎಲ್ಲರೂ ಚೆನ್ನಾಗಿರಲಿ ಅಂತೇಳಿ ಈ ದಿನ ನಮ್ಮ ತಮ್ಮನಾದಂಥ ಇವರು ಶ್ರೀನಿವಾಸ್ ಅವರು ಇಲ್ಲಿ ಒಂದು ಅಂಗಡಿಯಲ್ಲಿ ಓಪನ್ ಇದರಲ್ಲಿ ಇರ್ತಾರೆ. ಇವ್ರಿಗೆ ಅದಕ್ಕೆ ಇವತ್ತು ಈ ಹೋಲ್ಸೇಲ್ ಅನ್ನೋದು ಮುಳಬಾಲ್ ತಾಲೂಕಿಗೆ ಒಳ್ಳೇದಾಯಿತು. ಅದರಲ್ಲಿ ನಿಂಗ್ಲಿ ಪಟ್ಟಣದಲ್ಲಿ ಹೋಲ್ಸೇಲ್ ಆಗಿರೋದು ಒಳ್ಳೇದಾಯಿತು. ಯಾಕೆಂದರೆ ಸುಮಾರು ಒಂದು ಕಿಲೋಮಿಂದ 20 ರೂಪಾಯಿ 30 ರೂಪಾಯಿ ಕಡಿಮೆ ಅಂದರೆ ಎಲ್ಲ ರೈತರು ಎಲ್ಲರೂ ಬಂದು ಕರ್ಕೊಂಡು ತಗೊಂಡ್ಬಂದು ಹೋಗ್ಬೋದು. ಒಳ್ಳೆ ರಿಯಾಯಿತಿಯಲ್ಲಿ ಇರುತ್ತೆ, ಎಲ್ಲ ಐಟಮ್ ಇರುತ್ತೆ, ಎಲ್ಲ ಕ್ವಾಲಿಟಿನೂ ಇರುತ್ತೆ. ಇದಕ್ಕೆ ಎಲ್ಲ ನೀವು ಬಂದು ಆಶೀರ್ವಾದ ಮಾಡಿದ್ದಕ್ಕೆ ಎಲ್ರಿಗೂ ನಮಸ್ಕರಿಸ್ತಾ ಜೈ ಹಿಂದ್ ಬೇಕು. ಮಾಡೋಣ. ಇಲ್ಲಿ ಈ ತರ ಇಲ್ಲಿ ರೈತರಿಗೆ ನಾವು ಹೆಂಗೆ ಸ್ಪಂದಿಸ್ತೀವಿ, ಹೆಂಗೆ ಯಾವ ತರ ಹೋಲ್ಸೇಲ್ ಆಗಿ ಎತ್ಕೊಂಡ್ಬಂದು ಕೊಡ್ತಾರೋ, ಯಾವ ತರ ಇವಾಗ ತೋಟದಲ್ಲಿ ಎತ್ಕೊಳ್ಳೋ ಬದಲು ಇಲ್ಲಿ ಒಂದು 15 ರೂಪಾಯಿ ಕೊಡೋಲ್ಲ, 5 ರೂಪಾಯಿ ಕೆಳಗೆ 15 ರೂಪಾಯಿ ತಗೋಬೋದಲ್ಲ. 15 ತಗೊಳ್ಳಾಗ ನಾವು 25 30 ತಗೋಬಹುದು. ಏನು ಇಲ್ಲಿಂದ ಹಾಕೊಂಡ್ಬಂದು ನಮ್ಗೆ ಕೊಟ್ರೆ, ಇಲ್ಲ ತೋಟದಲ್ಲಿ ಇದ್ರೆ ನಮ್ಗೆ ಒಂದು ಫೋನ್ ಮಾಡ್ತಾರೆ ಸಾವು ತೋಟದಲ್ಲೇ ಎತ್ಕೊಂಡ್ಬರ್ತೀವಿ. ಅದೇ ರೀತಿ ಒಡ್ಡಲ್ಲಿ ಮಾರ್ಕೆಟಲ್ಲಿ ಕೂಡ ಮಾಡ್ಬೇಕು ಅನ್ಕೊಂಡಿದ್ವಿ. ಒಡ್ಡಲ್ಲಿ ಮಾಡೋಣ, ಯಾಕಂದ್ರೆ ರೈತರು ಇಲ್ಲೇ ಎತ್ಕೊಂಡ್ಬಂದು ಬರೋದು. ಈಗ ತಮಿಳ್ನಾಡು ಆಂಧ್ರ ಒಂದು 5 ರೂಪಾಯಿ ಕೊಡ್ತೀವಿ ಅಂತ ಕೇಳ್ತಾರೆ. 5 ರೂಪಾಯಿ ಕೊಡೋ ಅಂತ ಇದು ಬಾಳೆಹಣ್ಣ ಇದು
ಇಲ್ಲಿ ಸಿಲೇಟ್ ಹಾಕಿರ್ತಾರೆ 40 ರೂಪಾಯಿ ಹಾಕಿರ್ತಾರೆ. ಆ ಥರದಲ್ಲಿ ಒಂದು 20 ರೂಪಾಯಿ ಕೊಡೋಣ, ಎಲ್ಲ ಎತ್ಕೊಂಡ್ಬಂದು ಎಲ್ಲ ಎ ಸಿಗೆ ಹಾಕಿ ಇದು ಮಾಡೋದ್ರಲ್ಲಿ ಮಾಡೋಣ. ಅದೇ ರೀತಿ ಮುಳಬಾಲಲ್ಲೂ ಮಾಡೋಣ, ಒಳ್ಳೆ ಒಂದು ರೈತ ಬಜಾರ್ ಅಂತ ಮಾಡೋಣ, ಅವ್ರಿಗೆ ರೈತರ ಬಜಾರ್ ಅಂತ ಮಾಡೋಣ, ಒಳ್ಳೇದಾಗತ್ತಲ್ಲ. ಇದಕ್ಕೆ ನಾವು ಮಾಡಿದ್ರೆ ಒಳ್ಳೇದಾಗುತ್ತೆ, ರೈತರಿಗೂ ಮತ್ತು ಸಾರ್ವಜನಿಕರು ಒಳ್ಳೇದಾಗುತ್ತೆ. ಒಂದು 89 ರೂಪಾಯಿ ಅವ್ರಿಗೆ 50 ರೂಪಾಯಿ ಕೊಡು ಏಲಕ್ಕಿ ಬಾಳೆಹಣ್ಣು, ಇದು 30 ರೂಪಾಯಿ 40 ರೂಪಾಯಿ ಹಾಕಿರ್ತಾರೆ, 20 ರೂಪಾಯಿ ಕೊಡು, ಅವಾಗ ರೈತರಿಗೆ ಒಳ್ಳೇದಾಗತ್ತಲ್ಲ, ಎಲ್ಲರೂ ಸಾರ್ವಜನಿಕ ಒಳ್ಳೇದಾಗುತ್ತೆ. ರೈತರು ಬೆಳೆದಿರೋ ಎತ್ಕೊಂಡ್ಬಂದು ಕೊಡ್ಬೋದು, ನಾವು ರಿಯಾಯಿತಿ ದರದಲ್ಲಿ ಕೊಡ್ಬೋದಲ್ವಾ. ಅದಕ್ಕೋಸ್ಕರ ಓಪನ್ ಮಾಡೋಣ, ಓಪನ್ ಮಾಡೋದು ಒಳ್ಳೇದಾಗತ್ತೆ ಅಂತ.